ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಗೋಪೂಜೆಯನ್ನು ಏರ್ಪಡಿಸಲಾಗಿತ್ತು ನನ್ನಿವಾಡದಲ್ಲಿ. ಇಲ್ಲಿ ಸಾಕಷ್ಟು ಹಸುಗಳು ಗೋಮಾತೆಯರು ಇದ್ದರು. 350ಕ್ಕೂ ಹೆಚ್ಚಿನ ಹಸುಗಳಿದೆ ಇಲ್ಲಿ. ವಿಶ್ವ ಹಿಂದೂ ಪರಿಷತ್ ಅವರು ಇವತ್ತಿನ ಕಾರ್ತಿಕ್ ಮಾಸ ಅಂತ ಅಲ್ಲಿ ಗೋಪೂಜೆಯನ್ನು ಏರ್ಪಡಿಸಿ ನಮ್ಮನ್ನು ಕರೆದಿದ್ರು. ನಾವು ಹೋಗಿದ್ವಿ. ಕರಿ ಕಂಬಳಿ ಹಾಕಿ ಅದ್ರ ಮೇಲೆಲ್ಲ ಪೂಜೆ ಸಾಮಗ್ರಿಗಳನ್ನು ಇಟ್ಟು ಗೋಪೂಜೆಯನ್ನು ಶುರು ಮಾಡಿದ್ವಿ. ದೀಪಾವಳಿಯ ಹಬ್ಬದಲ್ಲಿ ಇಲ್ಲಿ ಗೋಪೂಜೆ ಸಾಕಷ್ಟು ಜನ ಬಂದು ಮಾಡ್ತಾರೆ. ಪಾಡ್ಯದ ದಿನ ಅಲ್ಲಿ ಪ್ರಸಾದ ಕೂಡ ಇರುತ್ತೆ ಅಂತ ಹೇಳಿದರು. ಎಲ್ಲ ಹಸುಗಳಿಗೆ ಬಾಳೆಹಣ್ಣು ಕೂಡ ಕೊಟ್ವಿ. ದೇವತಾ ಹಸುಗಳು ನೋಡಿ, ಎಷ್ಟು ಹಸುಗಳಿದೆ. ಬರ್ರಪ್ಪ, ಕೀರ್ತಿಯಲ್ಲಿ ನಿಂತ್ಕೊಬಾರ. ಯಾಕ ಇವತ್ತಿನ ದಿನ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನನ್ನಿವಾಡ ಗ್ರಾಮ ಪಂಚಾಯಿತಿಯ ಈ ಗ್ರಾಮ ಪಂಚಾಯತ್ಗೆ ಸೇರಿದ ಸುಮಾರು 32 ಹಟ್ಟಿಗಳಿದ್ದಾವೆ. ಆ ಹಟ್ಟಿಗಳಲ್ಲಿ ವಿಶೇಷವಾಗಿ ಬೊಮ್ಮದೇವರ ಹಟ್ಟಿ ಹತ್ರ, ಸೋಮನಕೆರೆ ಹತ್ರ ಶ್ರೀ ಮುತ್ತೈಗಳೇಶ್ವರ ದೇವರ ಹಸುಗಳು ಸುಮಾರು 350-400 ಹಸುಗಳಿದ್ದಾವೆ. ಈ ಹಸುಗಳು ನೆಲೆಸಿರೋಂಥ ಒಂದು ಜಾಗವನ್ನು ಶ್ರೀ ಮುತ್ತೈಗಳಗೂಡು ಅಂತೇಳಿ ಕರೀತಾರೆ. ಇಲ್ಲಿ ಸುಮಾರು ಸಾವಿರಾರು ವರ್ಷಗಳಿಂದ ಈ ಇತಿಹಾಸ ನೋಡಿದ್ರೆ ಹಿಂದೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯಿಂದ ಬಂದಂಥ ಹಸುಗಳು ಅಂತೇಳಿ ಇಲ್ಲೆಲ್ಲ ಒಂದು ಭಾವನೆ. ಹಂಗಾಗಿ 32 ಹಟ್ಟಿಗಳಲ್ಲಿ ಕೂಡ ಈ ಒಂದು ನೂರಾರು ವರ್ಷಗಳಿಂದ ಪಶು ಪಾಲನೆ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಊರಿರೋಂಥ ಒಂದು ಸ್ಥಳ ಇದು. ಈ ಬುಡಕಟ್ಟು ಜನಾಂಗದವರು 32 ಹಟ್ಟಿಗಳರು ಕೂಡ ಇಲ್ಲಿ ಯಾವುದೇ ಹಬ್ಬ ಹರಿದಿನಗಳು ಮಾಡಿದ್ರು ಕೂಡ ವರ್ಷದಲ್ಲಿ 4-5 ಹಬ್ಬ ಹರಿದಿನಗಳು ಬಹಳಷ್ಟು ಸುಸೂತ್ರವಾಗಿ ಸಾವಿರಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಕ್ಕಂಥ ಬುಡಕಟ್ಟು ಸಂಸ್ಕೃತಿಯನ್ನು ಇಂದಿಗೂ ಕೂಡ
ಜೀವಂತವಾಗಿ ಇಟ್ಕೊಂಡು ನಮ್ಮ ಕಟ್ಟೆ ಮನೆ ದೊರೆ ಸೂರ್ಯನಾಯಕ ಇರ್ಬೋದು. ದೊರೆ ಸೂರ್ಯನಾಯಕ ಅವರ ನೇತೃತ್ವದಲ್ಲಿ ಸುಮಾರು 7 ಜನ ಹಿರಿಯರಿರ್ತಾರೆ, ಒಂದು 5-6 ಜನ ಕಿಲಾರಿಗಳಿರ್ತಾರೆ. ಅವರ ಸಮ್ಮುಖದಲ್ಲಿ ಇಂದಿಗೂ ಕೂಡ ಜೀವಂತವಾಗಿ ಆ ಪದ್ಧತಿಗಳನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಅಧಿಕಾರ ನನ್ನಿವಾಳ ಕಟ್ಟೆ ಮನೆ ದೊರೆ ಮತ್ತು ಹಿರಿಯರು ಈ ಕಿಲಾರಿಗಳಿಗಿದೆ. ಹಂಗಾಗಿ ಕಳೆದ ಬಾರಿ ರಾಜ್ಯ ಸರ್ಕಾರ ಸನ್ಮಾನ ಮುಖ್ಯಮಂತ್ರಿಗಳು ಈ ಕಿಲಾರಿ ಜೋಗೆ ಅಂತೇಳಿ ಇವರಿಗೆ ವಾಲ್ಮೀಕಿ ಪ್ರಶಸ್ತಿಯನ್ನು ಬುಡಕಟ್ಟು ಜನಾಂಗ ಸಂಸ್ಕೃತಿ ಈ ನನ್ನಿವಾಳ ಕಟ್ಟೆ ಮನೇಲಿ ಇದೆ ಅಂತೇಳಿ ಇವ್ರಿಗೊಂದು ವಾಲ್ಮೀಕಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಹಂಗಾಗಿ ಖಂಡಿತವಾಗ್ಲೂ ಕೂಡ ಮುಂಬರೋ ದಿನಗಳಲ್ಲಿ ಇದೇ ರೀತಿಯಾಗಿ ನಾವೆಲ್ಲ ಈ ಆಚರಣೆ ಉಳಿಸ್ಕೊಂಡು ಹೋಗ್ಲಿಕ್ಕೆ ಇಂಥ ಒಂದು ಸಂಘ ಸಂಸ್ಥೆಗಳು ನಮ್ಗೆ ಬಹಳಷ್ಟು ಅವಶ್ಯಕತೆ. ಇವತ್ತು ದಿನ ನಮ್ಮ ಸನ್ಮಾನ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರಾಗಿರುವಂಥ ಯತೀಶ್ ಅಣ್ಣವ್ರು ಇರ್ಬೋದು, ಬಜರಂಗ ದಳ ಇವರು ಜಿಲ್ಲಾ ಸಂಯೋಜಕರಾಗಿರುವಂಥ ಕೃಷ್ಣ ಅವ್ರು ಇರ್ಬೋದು, ಎಲ್ಲ ಸದಸ್ಯರು, ನಮ್ಮ ಎಲ್ಲ ವಕೀಲರು ಇಂದುಮತಿ ಅವರು ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ಬಂದು ಮಧುಮತಿ ನಮ್ಮ ವಕೀಲರು, ನಮ್ಮ BJP ಅಧ್ಯಕ್ಷರಾಗಿರುವಂಥ ಸುರೇಶ್ ಅಣ್ಣವರು ಎಲ್ಲರೂ ಕೂಡ ಇವತ್ತಿನ ದಿನ ಇಲ್ಲಿಗೆ ಬಂದು ಈ ಒಂದು ಸಂಸ್ಕೃತಿಗೆ ಒಂದು ನೀವು ಇವತ್ತಿನ ದಿನ ಇಲ್ಲಿ ನೆರವೇರಿಸ್ಕೊಟ್ಟಿದ್ರೆ ಭಾಳಷ್ಟು ನಮಗೆ ಈ ಭಾಗದಲ್ಲಿ ಸಂತೋಷ ಆಗುತ್ತೆ. ನಾವು ಕೂಡ ದೀಪಾವಳಿಗೂಡು ಸುಮಾರು 15 ದಿನಗಳು ಭಾಳ ವಿಶೇಷವಾಗಿ ಮಾಡ್ತೀವಿ. ದೀಪಾವಳಿ ಒಂದಿನ ಅಲ್ಲ, ದೀಪಾವಳಿಗಿಂತ ಮುಂಚೆ 15 ದಿನ ಭಾಳಷ್ಟು ವಿಶೇಷವಾಗಿ ಮಾಡ್ತೀವಿ. ಇಲ್ಲಿ ಪ್ರತಿಯೊಂದು ದಿನ 10 ದಿನ ಇದ್ದಂಗೆ 32 ಅಟ್ಟಿಗಳ ಜನರು ಬಂದು ಇಲ್ಲೆಲ್ಲ ಮಲಗಿ ಒಂದೊಂದು ದೇವ್ರಿಗೆ ಫಸ್ಟ್ ಒಡೆಲ್ ದೇವರು, ಅದಾದ ತಕ್ಷಣ ಕಂಪಳ ದೇವರು, ಮುತ್ತೈಗಳ ದೇವರು, ಭಾನುವಾರ ಮುತ್ತೈಗಳ ದೇವರು, ತಿರ್ಗಾ ಬಂಗಾರ, ಆಮೇಲೆ ಘಟ್ಟಗಳಜ್ಜಿ, ಈ ತರ ಒಂದೊಂದು ದೇವ್ರಿಗೆ ವಿಶೇಷವಾಗಿ ಇಲ್ಲಿ ಇರ್ತಕ್ಕಂಥ ಹಸುಗಳನ್ನೆಲ್ಲ ಕುಡಿಯಕ್ ಬಿಡ್ತಾರೆ. ಅಂದ್ರೆ ಯಾರು ಕರ್ಕೊಳಲ್ಲ, ತುಂಬಾ ಕುಡಿಲ್ಲ ಅಂತೇಳಿ ಬಿಟ್ಟು ಇಲ್ಲಿ ಎಲ್ಲ ಮಲಗಿ ತಿರ್ಗಾ ಕರಗಳು ಬಿಟ್ಟು ಇನ್ನೇನು ಮೆರೆಸೋದು ದೇವ್ರ ಬೆಳಿಗ್ಗೆ ಪೂಜೆ ಮಾಡೋದು, ಬೆಳಗಿನ ಜಾವ ದೇವ್ರ ಮೆರೆಸುವಂತದ್ದಾಗುತ್ತೆ. ದೀಪಾವಳಿ ದಿನ ಅಮಾವಾಸ್ಯೆ ದಿನ ಎಲ್ಲ 32 ಅಟ್ಟಿಗಳ ಜನ ಬಂದು ಇಲ್ಲಿ ಮಲಗಿ ಬೆಳಿಗ್ಗೆ ಪೂಜೆ ಮಾಡ್ಕೊಂಡು ದೀಪಾವಳಿ ಮಾಡ್ಕೊಂಡು ಹೋಗ್ತಾರೆ. ಇಂಥ ಒಂದು ವಿಶೇಷತೆ ಇದೆ. ಹಂಗಾಗಿ ಇವತ್ತಿನ ದಿನ ಬಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದವ್ರು ಬಂದು ಇವತ್ತಿನ ದಿನ ನಮಗೆ ಈ ಪೂಜಾ ಕಾರ್ಯಕ್ರಮ ನೆರವೇರಿಸ್ಕೊಟ್ಟಿದ್ದಾರೆ. ನಾವೆಲ್ಲರೂ ನಮ್ಮ ಕಟ್ಟೆ ಮನೆ ಪರವಾಗಿ, ಸಮಸ್ತ ಗ್ರಾಮದ ಪರವಾಗಿ ತುಂಬ ಅಭಿನಂದನೆಗಳು. ಈ ಹಸುಗಳದ್ದು ನೀವು ಹಾಲು ತೆಗೆಯಲ್ಲ ಅಂತ ಹೇಳ್ತೀರಾ, ಮತ್ತೆ ಕಿಲಾರಿಗಳ ಜೀವನ ಹೇಗೆ ನಡೆಯುತ್ತೆ? ನಾವು ಎಷ್ಟು ಬೇಕು ಅಷ್ಟು ಕರ್ಕೊಳ್ತೇವೆ. ಅಂದ್ರೆ ನೀವು ಅದನ್ನ ಹಾಲು ಉಪಯೋಗಿಸ್ತೀರಾ? ಮಾರಾಟ ಮಾಡೋದು ಬಂದಿರೋದ್ರಿಂದ ಅವರು ಅವ್ರ ಅಪ್ಪರ ಮಾಡಿರೋ ಕಸಬನ್ನೇ ಕಿಲಾರಿತನ ಅವ್ರು ಮಾಡ್ಕೊಂಬರ್ಬೇಕಂತ ನಮ್ಮ ರೂಢಿ ಪದ್ಧತಿ ಪ್ರಕಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಮಕ್ಕಳೇ ಮಾಡ್ಬೇಕು ಕಿಲಾರಿಗೆ. ಗೊಬ್ಬರದು ಇನ್ಕಮ್ ಅವ್ರಿಗೆ ಹೋಗುತ್ತೆ. ಈಗ ದೇವ್ರತಿನ ಗೊಬ್ಬರ ಇಷ್ಟು ದಿನ ಬಳಸ್ತಿರ್ಲಿಲ್ಲ, ಈಗ ಒಂದ್ ಸ್ವಲ್ಪ ಇದು ಇರೋದ್ರಿಂದ ನಾವು ಇಲ್ಲಿ ಈ ಅಟ್ಟಿಗಳ ಜನ ನಾಯಕ ಜನಾಂಗ ಯಾರು ಬಳಸೋದಿಲ್ಲ ಗೊಬ್ಬರನ. ಹಾಗಾಗಿ ಈಗ ಹೊರಗಡೆ ಅದಕ್ಕೆ ರೇಟ್ ಇರೋದ್ರಿಂದ ಒಂದು ಸ್ವಲ್ಪ ಮಾರ್ಕೊಂಡು ಅವ್ರ ಜೀವನಕ್ಕೆ ಬಳಸ್ಕೊಳ್ರಿ ಅಂತ ಹೇಳ್ತೀವಿ. ಒಂದು ಇನ್ನೊಂದು ಇಡೀ ನಮ್ಮ ಮ್ಯಾಸಮಂಡಲದಾಗ ಎಲ್ಲ ಜನ ಮನೆಗಳಿಗೆ ಹೋಗಿ ಸುಗ್ಗಿಯಲ್ಲಿ ಅವ್ರು ಹೋಗಿ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ಬಂದು ಅವರು ಹಾಕ್ಕೊಂಡು ತಿನ್ಬೇಕಂತ ಇರೋ ಸಂಪ್ರದಾಯ. ಈಗ ಅದು ಕೊಡ್ಬೋದು, ಬಿಟ್ಟು ಬಿಡ್ಬೋದು, ಆದ್ರೆ ಕೊಟ್ಟೆ ಕೊಡ್ತಾರೆ ಎಲ್ಲರೂ. ಆ ಥರ ಇಷ್ಟು ದಿನ ಕಾಳು ಬೆಳೆಯೋರಲ್ಲ, ಈ ಕಾಳು ಬೆಳೆದಿದ್ದಾಗ ಮತ್ತೆ ಬೇರೆ ಥರ ಇದು ಮಾಡ್ತಾರೆ. ಈಗ ನಮ್ಮ ಸೋದರ ಹೇಳ್ದಂಗೆ ಕಿಲಾರಿಗಳ ಜೀವನವು ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಕಠಿಣ ಅನಿಸ್ತದೆ. ಯಾಕಪ್ಪ ಅಂದರೆ ಸುಮಾರು 350-400 ಹಸುಗಳನ್ನ ಅವ್ರು ಪೋಷಣೆ ಮಾಡಬೇಕು. ಹಂಗಾಗಿ ಈಗ ಅವರು ಮನೇಲಿರ್ತಕ್ಕಂಥ ಅವ್ರ ಕುಟುಂಬಸ್ಥರು ಹೋಗ್ತಾರೆ 32 ಅಟ್ಟಿಗಳಲ್ಲಿ ದವಸ ಧಾನ್ಯ ಬೆಳ್ಕೊಂಡು ಬರ್ತಾರೆ. ಬಟ್ ಆದರೆ ಇತ್ತೀಚಿನ ಈ ಒಂದು ಆಧುನಿಕ ಯುಗದಲ್ಲಿ ಆದರೂ ಎಲ್ಲೋ ಒಂದು ಕಡೆ ಕಡಿಮೆ ಆಗುತ್ತೆ. ಹಂಗಾಗಿ ಸರ್ಕಾರ ಸ್ವಲ್ಪ ಅವ್ರಿಗೆ ಏನಾದರೂ ಪರಿಹಾರ ಕೊಡೋಂಥದ್ದಾದ್ರೆ ಭಾಳ ಅನುಕೂಲ ಆಗುತ್ತೆ. ಯಾಕಂದ್ರೆ 350 ಹಸುಗಳನ್ನ ಅವರು ಪೋಷಣೆ ಮಾಡ್ತಾರಂದ್ರೆ ಒಂದು 5 ಜನ ಕಿಲಾರಿಗಳಿಗೆ ಸ್ವಲ್ಪ ತಿಂಗಳ ಒಂದಿಷ್ಟು ಏನಾದರೂ ಸಹಾಯಧನ ಬಂದರೆ ಸರ್ಕಾರದಿಂದ ಭಾಳಷ್ಟು ಅನುಕೂಲ ಆಗುತ್ತೆ. ನಮ್ಮ ಚಳ್ಳಕೆರೆ ತಾಲೂಕಿನ ಈ ಒಂದು ದೇವರಹಟ್ಟಿಯಲ್ಲಿ ಇದು ಒಂದು ಗೋಗಳ ಪೂಜೆ ಒಂದು ಮಾಡ್ತಾ ಇರ್ತಾರೆ. ಪ್ರತಿ ಕಾರ್ತಿಕ ಮಾಸದಲ್ಲಿ ಇಲ್ಲಿ ವಿಶೇಷವಾಗಿ ಪೂಜೆ ಏರ್ಪಡಿಸ್ತೀವಿ. ನಮ್ಮ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಿಂದ ಪ್ರತಿ ವರ್ಷ ಕೂಡ ನಾವು ಬಂದು ಈ ಒಂದು ಗೋ ಪೂಜೆಯನ್ನು ನೆರವೇರಿಸ್ತಾ ಇದ್ದೀವಿ. ಇದರಿಂದ ನಮಗೂ ಒಂಥರ ಸಂತೋಷ ಆಗ್ತಾ ಇದೆ, ಜನಗಳಿಗೂ ಇದ್ರ ಬಗ್ಗೆ ತಿಳುವಳಿಕೆ ಮೂಡಬೇಕು ಅನ್ನೋದು, ಗೋ ಸಂರಕ್ಷಣೆ ಬಗ್ಗೆ ತಿಳುವಳಿಕೆ ನೀಡೋದಕ್ಕೋಸ್ಕರ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ಇಲ್ಲಿದು ವಿಶೇಷ ಏನಪ್ಪ ಅಂತಂದರೆ ಈ ಒಂದು ಗೋಗಳ ಮಧ್ಯೆ ಪ್ರತಿ ಭಾನುವಾರ ಕೆಲವು ಜನ ಬಂದು ಅವರು ಅದ್ರ ಜೊತೆಗೆ ಮಲಗೋದು, ರಾತ್ರಿ ಹೊತ್ತು ಅದ್ರ ಜೊತೆಗೆ ಇದ್ದು ಬೆಳಗ್ಗೆ ಎದ್ದು ಅದರದ್ದೆಲ್ಲ ಕಸ ಎಲ್ಲ ಗುಡಿಸಿ ಸ್ವಚ್ಛತೆ ಅಂತ ಒಂದು ಪದ್ಧತಿ ಇದೆ. ಇದರಿಂದ
ಅವ್ರ ಒಂದು ಆರೋಗ್ಯದಲ್ಲಿ ಏನಾರ ವ್ಯತ್ಯಾಸಗಳಿದ್ರೆ ಅದು ಗುಣಮುಖ ಆಗುತ್ತೆ ಅನ್ನೋದು ಒಂದು ಅವರಲ್ಲಿ ಒಂದು ಪದ್ಧತಿ ಇದೆ. ಅದನ್ನು ಭಾಳ ಜನ ಅನುಸರಿಸ್ತಾ ಬರ್ತಾ ಇದ್ದಾರೆ. ಅದು ಹಿಂದಿನಿಂದ ಅದು ರೂಢಿಸ್ಕೊಂಡು ಬಂದಿದ್ದಾರೆ ಕೆಲವರೆಲ್ಲ. ಅದು ಇವತ್ತಿಗೂ ಕೂಡ ಈ ಒಂದು ಪದ್ಧತಿ ನಡೀತಾ ಇದೆ ಇಲ್ಲಿ. ಅದೊಂದು ಇಲ್ಲಿ ಭಾಳ ವಿಶೇಷವಾದ ಒಂದು ವಿಚಾರ ಇದು. ನಮ್ಮ ಈಗ ಕಿಲಾರಿಗಳು ಅವರೆಲ್ಲ ಹೇಳಿದಂಗೆ ಭಾಳ ಕಷ್ಟಪಟ್ಟು ಈ ಒಂದು 350-400 ದನಕರುಗಳನ್ನ ನೋಡ್ಕೊಳ್ತಾ ಇದ್ದಾರೆ. ಅವರಿಗೆ ನಾನು ಕೂಡ ಸರ್ಕಾರಕ್ಕೆ ಈ ವಿಚಾರವಾಗಿ ಒತ್ತಾಯ ಪಡಿಸ್ತೀನಿ. ಅವ್ರಿಗೆ ಏನಾದರೂ ಒಂದು ಸರ್ಕಾರದಿಂದ ಒಂದು ಗೌರವಧನ ನೀಡುವಂಥ ಒಂದು ಕೆಲಸ ಆಗಬೇಕು ಅನ್ನೋದು ನನ್ನ ಒತ್ತಾಯ. ಈ ಮಳೆ ಸಂದರ್ಭದಲ್ಲಿ ನಮ್ಮ ದೇವ್ರ ಹಸುಗಳು 15-20 ಈ ಚಳಿಗೆ ಮಳೆಗೆ ಸಾವನ್ನಪ್ಪುತ್ತವೆ. ಶೆಡ್ ಇದೇ ನೀವು ಈ ದಿವಸ ನಾವು VHP ಬಜರಂಗ ದಳ ವತಿಯಿಂದ ಹಾಗೂ ನಮ್ಮೆಲ್ಲ ಕಾರ್ಯಕರ್ತರು ಒಗ್ಗೂಡಿ ಇವತ್ತು ಬಂದು ಗೋ ಪೂಜೆಗೆ ಒಂದಾಗಿ ಎಲ್ಲ ಬಂದು ಪೂಜೆ ಮಾಡಿದ್ವಿ. ಇವತ್ತು ಇಲ್ಲಿ ಪ್ರತಿ ವರ್ಷದಂತೆ ನಾವು ಪ್ರತಿ ವರ್ಷ ಬರ್ತಾನೆ ಇರ್ತೀವಿ. ಇಲ್ಲಿಗೆ ವರ್ಷನೂ ಬಂದು ಗೋಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಾವು ಗಮನಿಸ್ತಿರ್ತಕ್ಕಂಥ ವಿಚಾರ ಏನಂದರೆ, ಕೆಲವು ಸ್ವಲ್ಪ ಈ ಇರ್ತಕ್ಕಂಥ ಸಂಖ್ಯೆ ಎಷ್ಟಂದರೆ ಸುಮಾರು 400-500 ಗೋಗಳು ಇಲ್ಲಿದ್ದಾವೆ. ದೇವರೆತ್ತುಗಳಂತಲೇ ಕರಿತೀವಿ. ಇದು ಇಡೀ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ದೇವರೆತ್ತುಗಳು ಇರ್ತಕ್ಕಂಥ ಸ್ಥಳ ಇದಾಗಿದೆ. ಇದು ಅತ್ಯಂತ ಮಹತ್ವ, ದೇವರು ಮಹಿಮೆ ಇರ್ತಕ್ಕಂಥ ಜಾಗ ಅಂತಲೇ ನಾವು ಭಾವಿಸಿದ್ದೀವಿ. ಇಲ್ಲಿ ಇಂಥ ಒಂದು ದೇವರೆತ್ತುಗಳಿರೋ ಜಾಗದಲ್ಲಿ ನೀರಿನ ವ್ಯವಸ್ಥೆ ಇದೆ, ಚಿಕ್ಕದಾಗಿ ಶೆಡ್ ಇದೆ. ಆದರೆ ಆ ಶೆಡ್ಡು ಶಾರ್ಟೇಜ್ ಬೀಳ್ತಾ ಇದೆ, ಸ್ಥಳ ಕಡಿಮೆ ಬೀಳ್ತಾ ಇದೆ. ಅದಕ್ಕೋಸ್ಕರ ಇನ್ನು ನಮ್ಮ ಎಲ್ಲ ಈ ಕಿಲಾರಿಗಳಿರ್ಬೋದು, ದೇವ್ರ ಪೂಜಾರಿಗಳು ಇರ್ಬೋದು, ದೇವರೆತ್ತುಗಳು ಕಾಯೋರು ಇರ್ಬೋದು, ಇವರೆಲ್ಲರೂ 3-4 ವರ್ಷಗಳಿಂದನೂ ಸರ್ಕಾರಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಎಲ್ರಿಗೂ ಮನವಿ ಮಾಡ್ತಾನೆ ಬಂದಿದ್ದಾರೆ. ಆದರೂ ಎಲ್ಲರೂ ಕಿವಿ ಇದ್ರೂ ಕೇಳಿಸಿಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ತೋರಿಸ್ತಿರೋದು ನಮಗೆ ದುರದೃಷ್ಟಕರ ಸಂಗತಿ ಅಂತಲೇ ಹೇಳ್ಬೋದು. ಅದಕ್ಕೆ ನಾವು ಈಗ ಈ ಒಂದು ಗೋಗಳು ಪೂಜೆ ಮಾಡಿದ ನಂತರ ನಾವು ಆಗ್ರಹಿಸುವುದೇನೆಂದರೆ, ಸಂಬಂಧಪಟ್ಟ ಇಲಾಖೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಈ ಸ್ಥಳಕ್ಕೆ ಭೇಟಿ ಕೊಡಬೇಕು. ಈ ಸ್ಥಳದ ಹಿನ್ನೆಲೆ ತಿಳ್ಕೋಬೇಕು. ಈ ಸ್ಥಳದ ಬಗ್ಗೆ, ಇಲ್ಲಿರ್ತಕ್ಕಂಥ ಗೋಗಳ ಬಗ್ಗೆ ತಮ್ಮ ಕಳಕಳಿ ವ್ಯಕ್ತಪಡಿಸಿ ತಮಗೆ ಬರ್ತಕ್ಕಂಥ ನಿಧಿಗಳು ಏನೆಲ್ಲ ಇದೆಯೋ ಅದರಲ್ಲಿ ಶೆಡ್ ನಿರ್ಮಾಣ ಮಾಡುವಂಥ ಕಾರ್ಯಕ್ರಮನೂ ಆಗಬೇಕು. ಹಾಗೂ ಸ್ಥಳೀಯ ಶಾಸಕರು, ನಮ್ಮ ಮಾನ್ಯ ಸಂಸದರಾಗಲಿ, ಸಂಬಂಧಪಟ್ಟ ಗೋ ಇಲಾಖೆ ಆಗಲಿ, ಯಾವುದೇ ಆಗಿ ಅಧಿಕಾರಿಗಳಾಗಲಿ ಇಲ್ಲಿ ಬಂದು ನೋಡಬೇಕು. ಸುಮಾರು ಮಳೆಗಾಲದಲ್ಲಿ ಬಂದರೆ, ಈ ಸೈಕ್ಲೋನ್ ಸಂದರ್ಭದಲ್ಲಿ 15 ದಿನ ಮಳೆ ಹಿಡಿದ್ರೆ ಚಳಿಗೆ ಇವು ಸುಮಾರು ರಾತ್ರಿ ಆಗಲೆಲ್ಲ ಮಳೆ ಗಾಳಿಯಲ್ಲಿ ಇದ್ದು ಒಂದು 15-20 ಗೋವುಗಳು ಹಸುನೀಗುವಂಥ ಸಂದರ್ಭಗಳು ಬಂದಿದ್ದಾವೆ, ನಾವು ನೋಡಿದ್ದೀವಿ ಕೂಡ. ಆದ ಕಾರಣ ಸಂಬಂಧಪಟ್ಟ ಇಲಾಖೆಗಳು ಯಾವುದೇ ಕಾರಣಕ್ಕೂ ಇದನ್ನು ನಿರ್ಲಕ್ಷ್ಯ ಮಾಡ್ದೇ ಇಲ್ಲಿಗೆ ಬಂದು ಎಲ್ಲ ಗಮನಿಸಿ ಸೂಕ್ತ ಕ್ರಮ ವಹಿಸಿ ಆದಷ್ಟು ಬೇಗ ಶೆಡ್ ನಿರ್ಮಾಣ ಮಾಡಿಕೊಟ್ಟು ಇವುಗಳಿಗೆಲ್ಲ ದೇವರೆತ್ತುಗಳಂತಲೇ ನಾವು ಭಾವಿಸ್ತಾ ಇದ್ದೀವಿ. ದೇವರೆತ್ತುಗಳು ಸ್ವಾಮಿ ಪುಣ್ಯ, ಅದ್ರ ಕೆಲಸ ಕಾರ್ಯ ಮಾಡಿದ್ರೆ ನಿಮಗೂ ಪುಣ್ಯ ಬರುತ್ತೆ. ನಮ್ಮ ಸನಾತನ ಧರ್ಮದ್ದು ಏನಾದರೂ ಸಂಸ್ಕೃತಿ ಉಳಿತಾ ಇದೆಯಾ ಅಂದರೆ ಇಂಥ ಬುಡಕಟ್ಟು ಜನಾಂಗದಿಂದನೇ ಅಂತಲೇ ನಾನು ಹೇಳಿಕ್ಕೆ ಬಯಸ್ತೀನಿ. ಇದನ್ನು ನಮ್ಮ ಉಳಿವಿನ ಪ್ರಶ್ನೆನೂ ಆಗಿದೆ ಕೂಡ. ಆದ ಕಾರಣ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡ್ದೇ ಇಲ್ಲಿರ್ತಕ್ಕಂಥ 32 ಹಟ್ಟಿಗಳ ಜನಗಳ ಒಂದೇ ಭಾವನೆ, ಒಂದೇ ಕೂಗು, ಒಕ್ಕೊರಲು ಕೂಗಂತಲೇ ಹೇಳೋದಕ್ಕೆ ಬಯಸ್ತೀನಿ. ಇಲ್ಲಿ ಆದಷ್ಟು ಬೇಗ ದೊಡ್ಡದಾಗಿ ಶೆಡ್ ನಿರ್ಮಾಣ ಮಾಡಿ ಈ ಒಂದು ಗೋವುಗಳಿಗೆಲ್ಲ ಆಶ್ರಯ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಎಲ್ಲ ಇಲಾಖೆಗಳ ಅಧಿಕಾರಿಗಳೊಂದಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಪ್ರತಿ ಗೋಪಾಲಾಷ್ಟಮಿ ಅಂದರೆ ಏನು ದೀಪಾವಳಿ ಬರುತ್ತೆ ಆ ಟೈಮಲ್ಲಿ ಒಂದು ವಿಶ್ವ ಹಿಂದೂ ಪರಿಷತ್ತಿನ ಒಂದು ಅಂಗ ಇದೆ, ಧರ್ಮ ಎಂಥದ್ದು ಗೋರಕ್ಷಾ ವಿಭಾಗ ಅಂತ. ಆ ವಿಭಾಗದಿಂದ ಪ್ರತಿ ವರ್ಷ ಗೋವುಗಳನ್ನು ರಕ್ಷಣೆ ಮಾಡೋಂಥವ್ರ ಜಾಗಕ್ಕೆ ಹೋಗಿ ಗೋವಿನ ಬಗ್ಗೆ ಮಾಹಿತಿ ಕೊಡಬೇಕು ಮತ್ತು ಗೋವಿನ ಬಗ್ಗೆ ಪೂಜೆ ಮಾಡಬೇಕು. ಯಾಕೆ ಗೋವಿನ ಬಗ್ಗೆ ಮಾಹಿತಿ ಕೊಡಬೇಕಂದ್ರೆ, ಇವತ್ತು ನಮ್ಮ ದೇಶೀಯ ಹಸುಗಳು ಸುಮಾರು ಕಣ್ಮರೆ ಆಗ್ತಿದೆ. ಅದರಲ್ಲೂ ಇಂಥ ಜಾಗದಲ್ಲಿ 350 ನಾವು ಗೋಗಳು ನೋಡ್ತೀವಿ ಅಂದರೆ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಈ ಥರ ಸಿಗೋದಿಲ್ಲ. ಅದು ಏನು ನಮ್ಮ ಹಿರಿಯರು ಕಿಲಾರಿಗಳಿದ್ದಾರೆ, ಅವ್ರ ಶ್ರಮದಿಂದ ಇವತ್ತು ಮಾಡ್ಕೊಂಬರ್ತಾರೆ. ಅವರಿಗೆ ಒಂದು ಸ್ವಲ್ಪ ಸರ್ಕಾರದಿಂದ ಅಲ್ಲಿ ನಮ್ಮ ಹಿರಿಯರು ಹೇಳ್ದಂಗೆ ಸರ್ಕಾರದಿಂದ ಸಹಾಯಧನ ಮಾಡಬೇಕು. ಅವ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಯಾಕಂದರೆ ಅವ್ರಿಗೂ ಮನೆ ಅಂತ ಇರುತ್ತೆ, ಬರೀ ಆ ಗೋವಿನ ಅದರಲ್ಲಿ ಆದಾಯ ಕಮ್ಮಿ ಇರುತ್ತೆ. ಯಾಕೆ ಆದಾಯ ಕಮ್ಮಿ ಅಂದರೆ ನಮ್ಮ ದೇಶ ಹಸುನೇ ಆ ಥರ. ಅದೇನಪ್ಪ ಅಂದರೆ ಆದಾಯ ಕಮ್ಮಿ ಇದ್ರೂ ಅದರ ವಿಶೇಷ ಭಾರಿ ಇರುತ್ತೆ. ಇವತ್ತು ಗೋವಿನಿಂದ ಸುಮಾರು ಕಾಯಿಲೆಗಳು ದೂರ ಆಗ್ತವೆ. ಇವತ್ತು ನಮ್ಮ ದೇಶದಲ್ಲಿ ಗೋವುಗಳನ್ನ ನಾವು ದೇಶೀಯ ಹಸುಗಳನ್ನ ಗೋಗಳನ್ನ ಮರೆತು ಬೇರೆ ದೇಶದಿಂದ ರಾಸಾಯನಿಕ ಬಳಸಿಬಿಟ್ಟು ಇವತ್ತು ಪ್ರತಿ ತಾಲೂಕಲ್ಲಿ ಸುಮಾರು 10,000 ಜನ ಕ್ಯಾನ್ಸರ್ ಪೇಷಂಟು ಉದ್ಭವ ಆಗ್ತಾರೆ. ಮೇನ್ ಕಾರಣ ಇದಕ್ಕೆ ಗೋವನ್ನೇ. ಯಾಕಂದರೆ ನಾವು ನಮ್ಮ ಗೋವುಗಳನ್ನು ಮರೆತುಬಿಟ್ಟಿದ್ವಿ.
ಯಾರೋ ಅಮೇರಿಕರು ಕೊಡೋದ್ರಿಂದ ಬೇರೆ ಯಾರೋ ಕೊಡೋದ್ರಿಂದ ರಾಸಾಯನಿಕ ಬಳಸಿಬಿಟ್ಟು ನಮ್ಮ ನೆಲನೂ ಕೆಡ್ತಿದೆ. ಹಾಗಾಗಿ ಇವತ್ತು ಸುಮಾರು ಹಳ್ಳಿ ಕಡೆ ಮತ್ತೆ ರೈತರು ವಾಪಸ್ಸು ಗೋವಿನ ಕಡೆ ಬಂದಿದ್ದಾರೆ. ಗೋವಿನಿಂದ ಜೀವಾಮೃತ ಗೋಕುಪರಾಮೃತ ಮಾಡಿ ನಮ್ಮ ಔಷಧಿಗಳ ಸಿಂಪಡಣೆ ಮಾಡಿ ಸಾವಯವ ಕೃಷಿ ಕಡೆ ಕೆಲವು ರೈತರು ಹೆಜ್ಜೆ ಹಾಕ್ತಿದ್ದಾರೆ. ನಮ್ಮ ಕಡೆ ರೈತರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. 350 ಹಸುಗಳನ್ನ ಅವರು ಎಷ್ಟು ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದು ಅವ್ರನ್ನ ಮಾಡ್ಕೊಂಡು ಬರ್ತಿದ್ದಾರೆ. ನಮ್ಮ ಕೆಲವು ರೈತರು ಬರೀ ರೈತರು ಒಂದೆರಡು ಹಸು ಇದ್ದರೆ ಅದನ್ನು ತಗೊಂಡೋಗಿ ಯಾರೋ ಕಟಗರಿ ಕೊಟ್ಟು ಅದ್ರ ಪಾಪನ ಕಟ್ಕೊತಾರೆ. ದಯವಿಟ್ಟು ಇಂಥ ಜಾಗದಾಗ ಬಂದು ನೋಡಿ ಅವ್ರು ಯಾವ ರೀತಿ 350 ಹಸುಗಳನ್ನ ಸಂಪಾದಿಸ್ತಾರೆ ಅದೇ ರೀತಿ ನೀವು ಕೇವಲ ಒಂದೆರಡು ಪ್ರತಿಯೊಬ್ಬರು ಒಂದು ಗೋವನ್ನ ಇಟ್ಕೊಂಡು ಮನೆಗೆ ಪೂಜೆ ಮಾಡಿದ್ರೆ ಮತ್ತು ಅದನ್ನು ಪ್ರತಿದಿನ ಸಂರಕ್ಷಣೆ ಮಾಡಿದರೆ ಸುಮಾರು ಕಾಯಿಲೆಗಳು ದೂರ ಆಗುತ್ತೆ ಅಂತ ಇವತ್ತು ಆಲ್ರೆಡಿ ಉಲ್ಲೇಖ ಆಗಿದೆ ಮತ್ತು ಇದರಲ್ಲಿ ಪ್ರೂವ್ ಆಗಿದ್ದಾವೆ. ಹಾಗಾಗಿ ಪ್ರತಿಯೊಬ್ಬರು ಗೋವಿನ ಬಗ್ಗೆ ಮಾಹಿತಿ ತಗೋಬೇಕು. ಇದೇ ರೀತಿ ಗೋವಿನ ಬಗ್ಗೆ ಅತಿ ಹೆಚ್ಚು ಸ್ವಲ್ಪ ಜಾಗೃತಿ ಮಾಡಬೇಕು. ಏನು ಇವತ್ತು ವಿಶೇಷವಾಗಿ ಕಿಲಾರಿಗಳಿದ್ದಾರೆ ಅವರಿಗೆ ನಮ್ಮ ವಿಶ್ವ ಪರಿಷತ್ ಕಡೆಯಿಂದ ತುಂಬ ಧನ್ಯವಾದ ಹೇಳ್ತೀವಿ. ಯಾಕಂದರೆ ಇನ್ನು ಕೆಲವು ವರ್ಷಗಳಲ್ಲಿ ಗೋವು ನೋಡೋಕ್ಕೆ ಸಿಗಲ್ಲ. ಅಂಥ ಒಂದು ವಾತಾವರಣದಲ್ಲಿ 350 ಗೋಗಳನ್ನ ರಕ್ಷಣೆ ಮಾಡೋದಂದರೆ ಅದೊಂದು ದೊಡ್ಡ ಕೆಲಸ. ಒಂದೆರಡು ಸಾಕೋಕ್ಕಾಗಲ್ಲ ಅಂಥದ್ದು 350 ಸಾಕ್ತೀರಿ ಅಂದರೆ ದಯವಿಟ್ಟು ಅವರಿಗೆ ಇವತ್ತು ನಾವು ಈ ವಿಶ್ವ ಪರಿಷತ್ ಕಡೆಯಿಂದ ತುಂಬ ಆಭಾರಿಯಾಗಿದ್ದೀವಿ. ಇನ್ನು ಮುಂದಿನ ದಿನದಲ್ಲಿ ನಮ್ಮ ಸಂಘಟನೆ ಕಡೆಯಿಂದ ಅವ್ರಿಗೆ ಯಾವುದೇ ರೀತಿ ಸಹಕಾರ ಬೇಕಾದ್ರೆ ನಾವು ಸದಾ ಅವ್ರ ಜೊತೆಗೆ ಇರ್ತೀವಿ. ಇದು ಒಂದು ಶೆಡ್ ನಿರ್ಮಾಣ ಅಂತಿದ್ರು. ಅವರು ನಮ್ಮ ಜೊತೆ ಬಂದರೆ ನಾವು ಎಲ್ಲಿ MP ಬೇಕಾದ್ರೆ ಹೋಗಲಿ, MLA ಹತ್ರ ಬೇಕಾದ್ರೆ ನಾವು ಬಂದು ಕೂತ್ಕೊಂಡು ಒಂದು ಕೆಲಸ ಮಾಡಿಸ್ಕೊಂತ ಕೆಲಸ ನಾವು ಖಂಡಿತ ಅದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ನಾವು ಹೇಳ್ತೀವಿ. ಈ ದಿನ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ನಮ್ಮ ಬುಡಕಟ್ಟು ಜನಾಂಗದವರು ಈ ಒಂದು ನಾಟಿ ಹಸು ಸಾಕ್ತಾ ಇರೋದು, ಅವನ್ನ ಬೆಳೆಸ್ತಾ ಇರೋದು ನೋಡಿದ್ರೆ ನಮಗೆಲ್ಲ ತುಂಬ ಸಂತೋಷವಾದ ವಿಚಾರ. ಈ ಒಂದು ಆ ಗೋಪೂಜೆಗೆ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅದ್ರ ಜೊತೆಗೆ ನಮ್ಮ ಭಾರತೀಯ ಜನತಾ ಪಕ್ಷನ ಸೇರಿ ಈ ದಿನ ಒಂದು ಪೂಜೆಯನ್ನು ಮಾಡ್ಕೊಂಡಿದ್ವಿ. ಆದ್ದರಿಂದ ಇಲ್ಲಿ ಕೇಳೋದಿಷ್ಟೇ, ದಯಮಾಡಿ ಈ ಒಂದು ಜನಾಂಗ ತುಂಬ ಅತ್ಯುನ್ನತವಾದಂಥ ಒಂದು ಕೆಲಸ ಮಾಡ್ತಿದ್ದಾರೆ. ನೀವು ಇಡೀ ಕರ್ನಾಟಕ ಅಲ್ಲ, ಭಾರತ ದೇಶದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮಹತ್ವವಾದಂಥ ಒಂದು ವಿಚಾರ ಇಲ್ಲಿದೆ. ಹಾಗಾಗಿ ಇಲ್ಲಿ ಬಂದು ನೀವೆಲ್ಲ ದಯವಿಟ್ಟು ಇದು ನೋಡಿದ್ರೆ ತಿಳ್ಕೊಂಡ್ರೆ ಅರ್ಥ ಆಗುತ್ತೆ. ಹಾಗಾಗಿ ದಯವಿಟ್ಟು ಯಾವುದೇ ರಾಜಕಾರಣಿ ಇರಲಿ, ಯಾವುದೇ ಸರ್ಕಾರ ಇರಲಿ, ಈಗ ಇವರು ದನಗಳು ಇಲ್ಲಿ ಹಸುಗಳು ಜೊತೆಗೆ ಸಾವನ್ನಪ್ತಾ ಇದ್ದಾವೆ ಮಳೆಯಿಂದ, ಗಾಳಿಯಿಂದ, ಬಿಸಿಲಿಂದ. ಹಾಗಾಗಿ ಅವರಿಗೆ ಒಂದು ನೆರಳು ಕೊಡೋ ಅಂಥ ಒಂದು ಕೆಲಸ ಆಗಬೇಕು. ಈ ಭಾಗದಲ್ಲಿರ್ತಕ್ಕಂಥ ಈಗಿರ್ತಕ್ಕಂಥ ಶಾಸಕರು ಇರ್ಬೋದು, MP ಗಳಿರ್ಬೋದು, ದಯಮಾಡಿ ಈ ಒಂದು ಕೆಲಸವನ್ನು ನೀವು ಮಾಡಿಕೊಡ್ಬೇಕಂತ ನಮ್ಮ ಎಲ್ಲ ಈ ಕಿಲಾರಿಗಳ ಪರವಾಗಿ, ನಮ್ಮ ಸಂಘ ಸಂಸ್ಥೆಗಳ ಪರವಾಗಿ ನಿಮಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಮುಂದಿನ ದಿನದಲ್ಲಿ ನಮ್ಮ ತಾಲೂಕಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರು KT ಕುಮಾರಸ್ವಾಮಿ ಅವರನ್ನು ಆಯ್ಕೆ ಆದರೆ ನಾವು ಎಲ್ಲರಿಗೂ ಇಲ್ಲಿನ ವಿಶೇಷತೆ ಈ ಒಂದು ದೇವರ ಹಸುಗಳು ಅಂತ ಇಲ್ಲೆಲ್ಲ ನಾವು ಕಿಲಾರಿಗಳನ್ನ ನೋಡಿದ್ವಿ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರುಗಳು ನೋಡಿದ್ವಿ. 33 ಕೋಟಿ ದೇವರ ಒಂದೇ ಹಸುವಿನಲ್ಲಿದೆ ಅಂದರೆ ಅಂತ 300 ಹಸುವುಗಳಲ್ಲಿ ಎಷ್ಟು ಕೋಟಿ ದೇವರುಗಳನ್ನು ನಾವು ಹಿಂದೂಗಳು ಪೂಜೆ ಮಾಡ್ತೀವಿ ಅನ್ನೋದೇ ಇಲ್ಲಿ ಮುಖ್ಯವಾಗಿರ್ತದೆ. ಇಂತಹ ಒಂದು ಪುಣ್ಯ ಭೂಮಿಯಲ್ಲಿ ಪ್ರತಿಯೊಬ್ಬರು ಇಂತಹ ಒಂದು ಊರು, ಇಂಥ ಒಂದು ಗ್ರಾಮ ಇದೆ ಅಂತ ಗೊತ್ತಾಗಬೇಕು. ಇಂತಹ ಒಂದು ಸಂಸ್ಕೃತಿ ಬುಡಕಟ್ಟಿನ ಅವರದೇ ಆದಂತಹ ನಂಬಿಕೆಯನ್ನು ಉಳಿಸಿ ಬೆಳೆಸುವುದು ನಮ್ಮ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಒಂದು ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾ ನಾನು ನಮಸ್ಕಾರ ಮಾಡ್ತೀನಿ.